ಒಂದು ಲೆವೆಲ್ಗೆ ಮಳೆ ಬರ್ತೈತೆ. ಸೊ ಲೆನ್ಸ್ಗಳಿಗೆಲ್ಲ ಮಳೆ ಬೀಳ್ತೈತೆ. ಲೆನ್ಸ್ಗೆ ಒಂದು ಲೆವೆಲ್ಗೆ ಸ್ಟಾರ್ಟ್ ಆಗಿದೆ. ಪೂರ್ತಿ ಎಂದೋದ್ರೂ ಪರವಾಗಿಲ್ಲ ಕ್ಯಾಮ್ರಾ, ಒಟ್ಟು ವೀಡಿಯೋ ಮಾತ್ರ ಮಾಡಿಬಿಡ್ತೀನಿ, ಬಿಡಲ್ಲ. ಆ ಲೆನ್ಸ್ನೇ ಇದೆ ಫಸ್ಟು. ಲೆನ್ಸು ನೀಟಾಗಿ ತೊಳ್ಕೊಳ್ಳಿ. ಹಾಂ, ಬಿಡೋ ಮಳೆ, ಬಿಡಪ್ಪ. ಸೊ ಲೆನ್ಸ್ ಎಲ್ಲ ವಾಶ್ ಆಗೊಳ್ಳಿ. ವಾಷಿಂಗ್ ಪೌಡರ್ ನಿರ್ಮಾಣ ಹೋಗ್ಬೇಕು, ಅದು ಹಾಗೆ ಚೆನ್ನಾಗೆ ನೀಟಾಗಿ ಬರ್ತದೆ ವೀಡಿಯೋ. ಹೋಗೋಣ, ನೀನು ಹೋಗಪ್ಪ, ನೀನು ಡೇಂಜರು. ಈ ಗಾಡಿಗಳು ನಮಗೆ ಎದೆ ಮೇಲೆ ಬಂದರೆ ಆಗಲ್ಲ. ಅವ್ರು ನಮ್ಮ ಮುಂದೆ ಬಿಟ್ಬಿಡೋದೇ ನನ್ನ ಸ್ಪೆಷಾಲಿಟಿ. ನಾನು ಯಾವಾಗಲೂ ಅಷ್ಟೇ ಅಂತ. ಓಹೋ, ಮೊಬೈಲ್ ನಿನಗೆ ತೊಂದರೆ ಗುರು. ಚೆ ಮೇಕ್ ಹತ್ತಾ ಇದೆ ನೀರು, ಆದರೂ ಮಳೆ ಕವರ್ ಹಾಕಿದ್ದೀನಿ. ಅಯ್ಯಯ್ಯೋ, ವಾಚು ಹೊಗೆ, ವಾಚ್ ಬೇರೆ ಹಾಳಾಯ್ತದೆ. ಹಿಂಗಾಗೋಯ್ತು ಕತೆ ನಮ್ಮದು, ನಮ್ಮ ಬದುಕಿ ಹಿಂಗಾಗೋಯ್ತಲ್ಲ. ವಾಚ್ ಬೇರೆ ನಿಂದೋಯ್ತದೆ. ವಾಚು ಹೊರ್ನಾಡಲ್ಲಿ ತಗೊಂಡಿದ್ದು ವಾಚು. ಏನಪ್ಪ ಕ್ಯಾಮ್ರ ಹಾಳಾಗ್ಬಿಟ್ರೆ ಸ್ವಾಮಿ. ಒಟ್ಟು ಅಲ್ಲಿ ನೋಡಿದೆ ವಾಟರ್ ಪ್ರೂಫು ಕ್ಯಾಮ್ರಾ, ಹಾಳಾಗಕ್ಕೆ ಚಾನ್ಸೇ ಇಲ್ಲ. ಮಳೆ ನನ್ನ ಬೆಟ್ಟದಲ್ಲಿ ಮಳೆ. ಮಳೆಯಲ್ಲಿ ನೆನೆದು ವೀಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋಗೆ ಒಂದು ಮೆಚ್ಚುಗೆ ಬರಲಿ. ನನ್ನ ಕ್ಯಾಮ್ರಾ ಹಾಳಾಗಿ ಹೋಗ್ಬೇಕು. ಅಯ್ಯೋ, ನಾನು ಖಂಡಿತವಾಗಿ ಹತ್ತೇ ಬಿಡ್ತೀನಿ. ಬರೀ ಅಳೋದಲ್ಲ, ನಾನು ಒಂದು ವಾರ ಚಿಂತೆಯಲ್ಲಿ ಮುಳುಗೋಯ್ತೀನಿ. ನಾನು ಮೊದಲು ವಾಚ್ ಬಿಚ್ಕೊಳ್ಳೋಣ. ಹೊರ್ನಾಡು ವಾಚ್ ಕಂಡ್ರಿ ಇದು. ಹೊರ್ನಾಡಲ್ಲಿ ನನ್ನ ತಾಯಿ ಅನ್ನಪೂರ್ಣೇಶ್ವರಿಯ ನೆನಪಾರ್ಥ ನಾನು ನುಗ್ಬಿಡ್ತು ಗುರು. ನೀರೆಲ್ಲ ಒಳಕ್ಕೆಲ್ಲ ನುಗ್ಬಿಡ್ತು. ಹೋಯ್ತು ಕ್ಯಾಮ್ರಾ, ಕ್ಯಾಮ್ರಾ ಅಲ್ಲ, ಸಾರಿ, ಇದ್ರ ಹೆಸರೇನಿದು? ಓಹೋ, ಮೊಬೈಲ್ ನೀರು ನುಗ್ತದೆ. ಇದಕ್ಕೆ ವ್ಯವಸ್ಥೆ ಮಾಡೋಣ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕೆ ಆಯ್ತಿಲ್ಲಪ್ಪ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ಬೇಕಂತ. ಎಸ್, ಒಂದು ಕೆಲಸ ಮಾಡ. ಅಯ್ಯೋ, ಎಷ್ಟು ಒಳಗೆ ಸಿಗತ್ತೀನಿ. ಹೋಗಿ ಒಳಗಡೆ ಇರೋ. ಈ ಮೊಬೈಲ್ ಎಷ್ಟು ಒಳಗಡೆ ಬಿಟ್ಟರೆ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಪ್ಯಾಂಟೆಲ್ಲ ನೆಂದೋಯ್ತವೆ. ಎಷ್ಟು 2 ಮೊಬೈಲು ಇದನ್ನೇ ತೊಳೆ ಕೊಟ್ಟ. ಈಗ ನುಗ್ಗು ನೀನು. ವಾ, ಏನು ಹಿಂಗಾಗೋಯ್ತು ಕತೆ. ಸಖತ್ ಜೋರಾಗೆ ಬರ್ತೈತೆ. ಇಲ್ಲಿ ಓಕೆ. ಹಾಂ, ನೀನೇಣ ಟಾಟಾ. ಓಕೆ, ನೆನೆಯೋಕ್ಕೆ ರೆಡಿ ಆದೆ. ಮಳೆಯಲ್ಲಿ ನೆನೆಯೋದಕ್ಕೆ. ಎಸ್,
ನುಗ್ದೆ ಎಲ್ಲ ಸೇಫ್ಟಿ ಮಾಡಿದ್ದೀನಿ. ಮೊಬೈಲು ಆ್ಯಂಡ್ ಏನದು ವಾಚು ಎರಡು ಸೇಫ್ಟಿ ಮಾಡಿ ನುಗ್ತಾ ಇದ್ದೀನಿ. ಮಳೆ ಸುರಿ ಮಳೆ. ನೈಸ್ ದೇವ್ರೆ, ಕ್ಯಾಮ್ರಾ ಏನು ಹಾಕ್ಬಿಟ್ರೆ ಸಾಕಪ್ಪ. ಬ್ಯೂಟಿಫುಲ್. ಏನು ಚಂದ ಗುರು, ಮಳೇಲಿ ಹೋಯ್ತವ್ರೆ ಆನಂದ ಆಗುತ್ತೆ, ಆನಂದ. ಸೂಪರ್. ಮಳೇಲಿ ಹೋಗ್ತಾ ಇದ್ರೆ ಅದ್ಭುತ. ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ವೀಡಿಯೋ ಮಾಡ್ತೀನಿ. ಯಾರು ಏನು ಅನ್ಕೊಂಬೇಡಿ, ಬೈಕಂದ್ರೂ ಚಿಂತಿಲ್ಲ. ಬಟ್ ನಾನು ಮಳೇಲಿ ನೆನೆ ವೀಡಿಯೋ ಹಾಕ್ಬೇಕಷ್ಟೇ, ಹಾಕದೆ. ಒಟ್ಟು ಇಲ್ಲಿ ನಮ್ಮ ಕರೆಕ್ಟು ಗುರು. ನಾವು ತಾಳ್ಬೆಟ್ಟದಲ್ಲಿ ಮಾತ್ರ ಹುಷಾರಾಗಿ ಹೋಗ್ಬೇಕು. ಈ ತಿರುವು ಡೌನ್ ಏನಿದೆ ಅಲ್ಲಿ ಬಂಡೆಕಲ್ಲುಗಳು ಕೆಳಕ್ಕೆ ಉಳ್ಬಿಡ್ತವೆ. ಸ್ವಲ್ಪ ನೋಡ್ಕೊಂಡು ಜೋಪಾನ ಹೋಗ್ಬೇಕು. ಸೊ ಸದ್ಯಕ್ಕೆ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಏನೂ ಆಗಲ್ಲ ಅನ್ಕೋತೀನಿ. ಆದರೂ ನಮ್ಮ ಹುಷಾರಲ್ಲಿ ನಾವು ಹೋದರೆ ಒಳ್ಳೆಯದು. ಅದೇ ಅಪ್ಪ ಜೋರಾಗಬೇಕು, ಮಾತಾಡ್ತಾ ಬರ್ತದ ಮಳೆ. ಕ್ಯಾಮ್ರಾ ಮಠ ಸಾಕ್ಬಿಡೋದು ಗುರು, ಅದೊಂದು ಭಯ. ಅದೊಂದು ಚಿಂತೆ. ಆನ್ ಮಾಡ್ತೇವೆ ವೀಡಿಯೋ ಮಾಡಿಬಿಟ್ಟು ಕ್ಯಾಮ್ರಾ ಹೋಗಿರ್ತದೆ ಅಂತ ಹೋಗಲ್ಲ. ಈ ಥರ ವಾಟರ್ ಪ್ರೂಫ್ ಇದು, ನೀರು ಒಳಕ್ಕೆ ಮುಳುಗ್ತಾರೆ ಏನಾಗಲ್ಲ. ಅಂಥದ್ರಲ್ಲಿ ಏನಾಗ್ಬಿಟ್ಟದೆ. ನೈಸ್. ನಾನು ಇಲ್ಲೊಂದು ಸೀನ್ ಹಿಡಿದ್ಬಿಟ್ಟು ಆಫ್ ಮಾಡ್ಬಿಡ್ತೀನಿ ಕ್ಯಾಮ್ರಾ. ಯಾಕಂದ್ರೆ ನಮಗೂ ಭಯ. ಯಾಕಂದರೆ ಇರೋಂಥವ್ರಾದರೆ ಏನೋ ಧೈರ್ಯವಾಗಿ ವೀಡಿಯೋ ಮಾಡ್ತಾರೆ, ನಮಗೆ ಸ್ವಲ್ಪ ಭಯ ಇರ್ತದೆ ಅಲ್ವಾ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಏನಪ್ಪ ಮಾಡೋದು. ಇರೋದೊಂದು ಕ್ಯಾಮ್ರಾ ನನ್ನ ಯೋಗ್ಯತೆಗೆ ತಕ್ಕನಾಗಿ ರೆಡಿ ಮಾಡ್ಕೊಂಡವನಿ. ಇರೋಂಥ ಪುಣ್ಯಾತ್ಮರು ಏನು ಮಾಡ್ತಾರೆ, ಕೇರೇ ಮಾಡಲ್ಲ. ನಾನು ಇನ್ ಕೇಸ್ ಈ ಥರ ಮಳೆ ನೆನೆಸ್ಬಿಟ್ಟು ಏನಾರು ಆಕಸ್ಮಿಕವಾಗಿ ಹಾಳಾಗ್ಬಿಟ್ರೆ ಏನು ಮಾಡೋದು ಅಂತ ನನಗೆ ಚಿಂತೆ. ಬಟ್ ಬ್ಯೂಟಿಫುಲ್ ನೋಡಿ. ರೆಕಾರ್ಡಿಂಗ್ ಯಾವ ಥರ ಬರ್ತಾಯಿದೆ ದೇವ್ರೂ ಗೊತ್ತಿಲ್ಲ. ಮಳೆ ಅಂತೂ ಸಖತ್ತಾಗಿ ಬರ್ತೈತೆ ಅಲ್ವಾ. ರೆಕಾರ್ಡಿಂಗ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಮಳೆ ಅಂತೂ ಅಲ್ಟಿಮೇಟಾಗಿ ಬರ್ತೈತೆ. ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಮಳೆಯ ಆಗಮನ ನೋಡಿ. ಅದ್ಭುತವಾಗಿ ಬರ್ತೈತೆ ಮಳೆ. ರೆಕಾರ್ಡಿಂಗ್ ಮಾತ್ರ ಸಖತ್ತಾಗಿ ಆಯ್ತಾನೇ ಅದೇ. ಆರ್ನ ಎಲ್ಲಿ ಮಾಡಿದ್ದು, ಹಿಂದೆ ಮುಂದೆ? ಇಲ್ಲಿ ಮುಂದೆನೆ. ಆವೀಸ್ ಮಳೆ ಹೇಗಿದೆ ಮಳೆ? ನನ್ನ ವಾಯ್ಸು ರೆಕಾರ್ಡ್ ಆಗ್ತಿಲ್ಲ, ಅದು ಗೊತ್ತಾಗ್ತಿಲ್ಲ. ನೋಡಿ ಹತ್ರಕ್ಕೆ ಬಂದು ಆರು ನೋಡಿಯೋದು. ಅಣ್ಣವರು ಹತ್ರಕ್ಕೆ ಬಂದು ಆರು ನೋಡಿಯೋದು. ಅಲ್ಲೇ ಒಂದು ಆರನೇ ಹೊಡೆದಿರಾಯ್ತೀರಿ ನೀವು. ಎಂಥ ಜನ. ಈಗ ಹೊಡ್ಕೊಂಡಿದ್ರೆ ಏನಪ್ಪ ಮಾಡೋದು. ದಯವಿಟ್ಟು ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ತಿರುವುಗಳಲ್ಲಿ ಬಂದಾಗೆ ತಿರುಗಿಸ್ತೀರ ನಮ್ಮ ಕರ್ನಾಟಕ ಸಾರಿಗೆ ವಾಹನ. ನೀವು ಹತ್ತಿರ ಬಂದು ಆರ್ನ್ ಮಾಡಬೇಡಿ, ದೂರದಿಂದ ದಯವಿಟ್ಟು ದೂರದಲ್ಲೇ ಒಂದು ಟರ್ನ್ ತಿರುಗಬೇಕಾದ್ರೆ ಹಿಂದೆನೇ ಒಂದು ಆರ್ನ್ ನೋಡಿದ್ರೆ ಇವರು ಅಲರ್ಟ್ ಆಯ್ತಾರೆ. ಯಾರು ಕಾರ್ನವರು ಸ್ವಲ್ಪ ಇನ್ನೂ ಚೂರು ಮೂವಿಂಗಲ್ಲಿ ಇದ್ದಿದ್ರೆ ಬಂದು ಪೆಟ್ಗಳವರು, ಹಂಗೆ ಆಗಬಾರ್ದು. ಅದಕ್ಕೋಸ್ಕರ ಕಾರ್ನವರು ಸ್ವಲ್ಪ ಸ್ಲೋ ಮಾಡ್ಕೊಂಡ್ರು.
ಹೆಂಗೆ ಮಡ ಸೂಪರ್ ಸೂಪರ್. ನೆಕ್ಸ್ಟ್ ವೀಡಿಯೋ ನೋಡ್ರಪ್ಪ. ನೆಕ್ಸ್ಟ್